ಸಾಮರಸ್ಯ ಅಥವಾ ವರ್ಧತೆ ಕುರಿತು ತಮ್ಮ ಉಪನ್ಯಾಸದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಗದ ಕೇಳು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಳು ನೋಡಯ್ಯ, ಕೂಡಲ ಸಂಗನ ಶರಣದ ಅನುಭಾವದ ಬಲದಿಂದ ಎನ್ನ ಭವದ ಕೇಳು ನೋಡಯ್ಯ. ಕೂಡಲ ಸಂಗಮದೇವ ನುಡಿದರೆ ಮುತ್ತಿನ ಹಾರದಂತಿರಬೇಕು, ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸರಾಖಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು, ನುಡಿಯೊಳಾಡಿ ನಡೆಯದಿದ್ದರೆ ಎಂತೊಲೆಯನು ನಮ್ಮ ಕೂಡಲ ಸಂಗಮದೇವ. ರಂಭಾಪುರಿ ಶ್ರೀಮದ್ ಜಗದ್ಗುರುಗಳ ಶರನವರಾತ್ರಿಯ ಈ ಧರ್ಮ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ರಂಭಾಪುರಿ ಜಗದ್ಗುರುಗಳಿಗೆ ಶರಣೆಂದು, ಅದೇ ತರನಾಗಿ ಈ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರು ಮಾತೃ ಹೃದಯಗಳಾದ ಆರ್ಕೂಡು ಶ್ರೀಗಳಿಗೂ ಶರಣೆಂದು, ಇನ್ನುಳಿದ ಎಲ್ಲ ಹರಗುರು ಚರಮೂರ್ತಿಗಳಿಗೆ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ಅದೇ ತೆರನಾಗಿ ಕರ್ನಾಟಕ ಸರ್ಕಾರದ ಮಂತ್ರಿಗಳಾದ ರಹೀಂ ಖಾನ್ ಸಾಹೇಬ್ರೆ, ಕಲ್ಯಾಣ ಮತಕ್ಷೇತ್ರದ ನೆಚ್ಚಿನ ಶಾಸಕರಾದ ಶರಣು ಸರಗರ್ ಸಾಹೇಬ್ರೆ, ಜಮಖಂಡಿ ಶಾಸಕರೇ, ಇನ್ನುಳಿದ ಎಲ್ಲ ಹಿರಿಯ ಗಣ್ಯಮಾನ್ಯರೇ, ಮುಂದೆ ಕುಳಿತಂಥ ಎಲ್ಲ ಹಿರಿಯರೇ, ತಾಯಂದಿರೇ, ಮುದ್ದು ಮಕ್ಕಳೇ, ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಧರ್ಮದಲ್ಲಿ ಸಾಮರಸ್ಯ ಈ ವಿಷಯದ ಕುರಿತು ಚರ್ಚೆ ಮಾಡಬೇಕಾಗಿದೆ. ಧರ್ಮ ಅಂದರೆ ಏನು ಮೊದಲು ಅರ್ಥ ಮಾಡ್ಕೋಬೇಕು ನಾವು. ಯಾಕಂದ್ರೆ ಧರ್ಮನೇ ನಾವು ಅರ್ಥ ಮಾಡ್ಕೊಂಡಿಲ್ಲ, ಅದಕ್ಕೆ ಜಗಳನ್ನ ಕಟ್ಟಿರೋದು. ಸಮಾಜಶಾಸ್ತ್ರಜ್ಞಾದ ಅಗಸ್ಟ್ ಕುಂಟ್, ಸಮಾಜಶಾಸ್ತ್ರದ ಪಿತಾಮಹನಾದ ಅಗಸ್ಟ್ ಕುಂಟ್ ಧರ್ಮ ಅಂದರೇನು ಅಂತ ಹೇಳಿ ವ್ಯಾಖ್ಯೆ ಮಾಡ್ಯಾರ. ಧರ್ಮ ಅಂದರೇನು, ಅದಕ್ಕೆ ವ್ಯಾಖ್ಯೆ ಏನು ಹೇಳ್ತಾನಂದ್ರೆ ಅಗಸ್ಟ್ ಕುಂಟ್, ಮನುಷ್ಯನು ಈ ಭೂಮಿ ಮೇಲೆ ತನಗಿಂತಲೂ ಮಿಗಿಲಾದ ಶಕ್ತಿ ಆದಂತೇಳಿ ನಂಬಿ ಅದಕ್ಕೆ ತಲೆಬಾಗಿ ನಡೆಯುವುದೇ ಧರ್ಮ. ಅದು ಯಾವುದೇ ಧರ್ಮ ಇರಲಿ. ಮನುಷ್ಯನು ಈ ಭೂಮಿ ಮೇಲೆ ತನಗಿಂತಲೂ ಮಿಗಿಲಾದ ಶಕ್ತಿ ಆದಂತೇಳಿ ನಂಬಿ ಅದಕ್ಕೆ ತಲೆಬಾಗಿ ನಡೆಯುವುದೇ ಧರ್ಮ. ಒಂದು ವೇಳೆ ಆ ಶಕ್ತಿ ಆದಂತೇಳಿ ನಂಬಿದಾಗ ನಾವು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೋಗೋದಿಲ್ಲ, ನೋಡ್ತಾನೆ ಪರಮಾತ್ಮ ಅಂತ ಹೇಳಿರ್ತೀವಿ. ಅದಕ್ಕೆ ಈ ಅಕ್ಕ ಮಹಾದೇವಿ ಕಾಲೇಜಿಗೆ ಬಂದು ಅಕ್ಕ ಮಹಾದೇವಿ ವಚನ ನೆನಪಿಸ್ತಾರೆ. ಬಹಳ ಸುಂದರವಾದ ವಚನ ಹೇಳ್ಯಾರ. ನರಜನ್ಮವ ತೊರೆದು ಹರಜನ್ಮವ ನೀಡಿದ ಗುರುವೆ, ಭವಬಂಧನ ಬಿಡಿಸಿ ಪರಮ ಸುಖವ ನೀಡಿದ ಗುರುವೆ, ಭವಿಯೆಂಬುದು ತೊರೆದು ಭಕ್ತಿಯೆಂಬೆನಿಸಿದ ಗುರುವೆ, ಎನ್ನೊಡೆಯ ಚನ್ನ ಮಲ್ಲಿಕಾರ್ಜುನನ ಕರೆತಂದು ಎನ್ನ ಕೈಗಳಿಗೆ ನೀಡಿದ ಗುರುವೆ, ನಿನಗೆ ನಮೋ ನಮಃ, ನಿನಗೆ ನಮೋ ನಮಃ, ನಿನಗೆ ನಮೋ ನಮಃ. ಅದಕ್ಕಾಗಿ ಈ ವೀರಶೈವ ಧರ್ಮ, ಲಿಂಗಾಯತ ಧರ್ಮ, ನಿಮ್ಮ ತಾರತಮ್ಯಗಳು ಲೆಕ್ಕದೇ ಇರಲಿ. ನನ್ನ ದೃಷ್ಟಿಯಲ್ಲಿ ವೀರಶೈವ ಮತ್ತು ಲಿಂಗಾಯತ ಒಂದೇ. ಯಾಕಂದ್ರೆ ವೀರಶೈವರು ಲಿಂಗಾಯತ, ಯಾಕಂದ್ರೆ ವೀರಶೈವರು ಲಿಂಗ ಕಟ್ಕೊಂಡೇ ಇರ್ತಾರೆ, ಲಿಂಗಾಯತರು ಲಿಂಗ ಕಟ್ಕೊತಾರೆ. ಅದಕ್ಕೆ ತಾರತಮ್ಯ ಮಾಡುವ ಉದ್ದೇಶ ಏನು ಗೊತ್ತಾಗೋದಿಲ್ಲ. ಅದು ನಿಮ್ಮ ಧರ್ಮ ನಿಮಗೆ ಸಂಬಂಧಪಟ್ಟದ್ದು. ಈ ವೀರಶೈವ ಧರ್ಮಕ್ಕೂ ಇಸ್ಲಾಂ ಧರ್ಮಕ್ಕೂ ಅನ್ಯೋನ್ಯವಾದ ಸಾಮ್ಯತೆಗಳದಾವ, ಅನ್ಯೋನ್ಯವಾದ ಸಾಮ್ಯತೆಗಳು. ಈ ವೀರಶೈವ ಧರ್ಮ ಹಿಂದೆ ಶೈವ ಧರ್ಮ ಇತ್ತು. ರೇಣುಕಾಚಾರ್ಯ ಪಂಚ ಶಿವಾಚಾರ್ಯ ಕಾಲದಲ್ಲಿ ಸ್ಥಾವರ ಲಿಂಗಗಳಿತ್ತು. ಪ್ರತಿಯೊಂದು ಊರಲ್ಲಿ
ಈಶ್ವರಲಿಂಗನ ಗುಡಿಗಳಿದ್ದು ಆ ಈಶ್ವರಲಿಂಗನ ಗುಡಿಗೆ ಶಿವರಾತ್ರಿ ಅಮಾವಾಸ್ಯೆಗೂ ಯಾವುದೋ ಒಂದು ವಿಶಿಷ್ಟವಾದಂಥ ದಿನ ಹೋಗಿ ರುದ್ರಾಭಿಷೇಕ ಊರು ಜನ ಹೋಗಿ ಗೌಡರು ಕುಂಕಣ್ಯರು ಯಾರಾದರೂ ಪಂಚರು ಕೂಡಿ ಹೋಗಿ ರುದ್ರಾಭಿಷೇಕ ಮಾಡ್ತಿದ್ರು. ಆದರೆ ಮುಂದೆ ಪ್ರಚಲಿತವಾಗಿ ಬಸವಣ್ಣನವರ ಕಾಲದಿಂದ 12ನೇ ಶತಮಾನದಲ್ಲಿ ಇಷ್ಟಲಿಂಗ ಸ್ಥಾಪನೆ ಮಾಡಿ ಪ್ರತಿಯೊಬ್ಬರ ಕೊಳ್ಳಲ್ಲಿ ಲಿಂಗ ಕಟ್ಟಿದರು, ಪ್ರತಿಯೊಬ್ಬರು ಲಿಂಗ ಕಟ್ಟಿದರು. ಈಗ ಮತ್ತೆ ಒಂದು ಚೌಕಟ್ಟು ಹಾಕಿದ್ರು, ಪಂಚಾಚಾರ ಷಟಸ್ಥಳ ಅಷ್ಟಾವರಣ ಅಂತ ಹೇಳಿ. ನಾ ಅಷ್ಟು ಉತ್ತಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನನಗೆ 25 ನಿಮಿಷ ಕೊಟ್ಟರೆ ನಾನು ಅಷ್ಟು ವಿವರಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಷ್ಟಾವರಣಗಳ ಬಗ್ಗೆ ಅಷ್ಟೇ ಹೇಳಿಕೆ ನನ್ನ ಮಾತಿಗೆ ಕೊಡ್ತೀನಿ. ಅಷ್ಟಾವರಣ ಅಂದ್ರೆ ಏನು? ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ರುದ್ರಾಕ್ಷಿ, ವಿಭೂತಿ, ಮಹಾಮಂತ್ರ, ಇವು ಅಷ್ಟಾವರಣಗಳು. ಇವು ಇಸ್ಲಾಂ ಧರ್ಮದಲ್ಲಿ ಅದಾವ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ, ಸುಮ್ಮನೆ ಜಗಳಾಡಕತ್ತೀವಿ. ಗುರು, ಅಕ್ಕಮಾರಿ ಹೇಳ್ತಾಳ, ಗುರುವೇ ನನಗೆ ತಂದೆ, ಲಿಂಗವೇ ನನಗೆ ಗಂಡ, ಜಂಗಮೇ ಎನ್ನ ಅತ್ತೆ ಮಾವಂದಿರು, ಶಿವಭಕ್ತನೇ ಎನ್ನ ಬಂಧು ಬಳಗ, ಇವರೆಲ್ಲರೂ ಕೂಡಿ ಎನ್ನ ಮದುವೆ ಮಾಡಿದರು ನೋಡು ಆ ಶ್ರೀಚಂದ ಮಲ್ಲಿಕಾರ್ಜುನ. ಗುರುವಿಗೆ ತಂದೆ ರೂಪ ಕೊಟ್ಟಾಳ. ಅಂದ್ರೆ ಮಂತ್ರದ ಬುದ್ಧಿಯಾದಂಥ ಈ ಶರೀರಕ್ಕೆ ಮಂತ್ರವನ್ನಾಗಿ ಮಂತ್ರಮುಕ್ತವನ್ನಾಗಿ ಮಾಡಿದ್ದು ಆ ಗುರು ಅಂತ ಹೇಳ್ತಾರೆ. ಅದಕ್ಕಾಗಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಶಾಸ್ತ್ರಗಳು. ಯಾಕಂದ್ರೆ ಗುರುಗಳು ಇದು ಬ್ರಹ್ಮ, ವಿಷ್ಣು, ಮಹೇಶ್ವರ, ಈ ಪರಮಾತ್ಮನ ಇವು ಭಾಗಗಳು, ವಿಭಾಗಗಳು, ಇವು ಸೆಕ್ಷನ್ಗಳು. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸಂರಕ್ಷಣೆ ಮಾಡವ, ಮಹೇಶ್ವರ ಮೋಕ್ಷ ನೀಡ್ತಕ್ಕಂಥವ ಅಂತ ಕರ್ತಾರೆ. ಗುರು ಇಸ್ಲಾಂ ಧರ್ಮದಲ್ಲಿ ಗುರು. ಇನ್ನ ಲಿಂಗ, ಗುರು, ಗುರು ಲಿಂಗ. ಲಿಂಗ ನಾವು ಇಲ್ಲಿವರೆಗೆ ಹೇಳಿದ್ದೇನೆ, ಸ್ಥಾವರ ಲಿಂಗಗಳು. ಸ್ಥಾವರ ಲಿಂಗಗಳಿಗೆ ರುದ್ರಾಭಿಷೇಕ ಮಾಡ್ತಾರೆ. ಇಲ್ಲಿ ಯಾವ್ದಾದ್ರು ಮಕ್ಕಕ್ಕೆ ಹೋದವ್ರು ಕೇಳ್ರಿ, ಅಲ್ಲಿ ಹಚ್ಚು ಮಾಡೋ ಸಮಯದಾಗ 7 ಸುತ್ತು ಹರಿಯುವಾಗ ಒಂದು ಕಲ್ಲು ಇದೆ, ಅದಕ್ಕೆ ಹಿಜಡೆ ಅಸ್ವತ್ ಅಂತ ನಾವು ಕರಿತೀವಿ, ಸಂಗಿ ಅಸ್ವತ್ ಅಂತ ಕರಿತೀವಿ. ಆ ಕಲ್ಲಿಗೆ ನಾವು ಪ್ರೀತಿಯಿಂದ ಚುಂಬನ ಕೊಟ್ಟರೆ ನಮ್ಗೆ ಹಚ್ಚಾಗ್ತದೆ, ಆ ಚುಂಬನ ಕೊಟ್ಟರೆ ಮಾತ್ರ ಹಚ್ಚಾಗ್ತದೆ. ಅದಕ್ಕಾಗಿ ವೀರಶೈವ ಧರ್ಮದವರು ಲಿಂಗಕ್ಕೆ ರುದ್ರಾಭಿಷೇಕ ಮಾಡ್ತಾರೆ, ಅದೇ ಇಸ್ಲಾಂ ಧರ್ಮದವರು ಅದೇ ಲಿಂಗಕ್ಕೆ ಹೃದಯಾಭಿಷೇಕ ಮಾಡ್ತಾರೆ, ಪ್ರೀತಿಯಿಂದ ಚುಂಬನ ಕೊಡ್ತಾರೆ. ಲಿಂಗ ಜಂಗಮ, ಜಂಗಮವೇ ಜಗವರಿತ. ಜಂಗಮ ಅಂದ್ರೆ ಕ್ರಿಯೆ, ಜಂಗಮ ಅಂದ್ರೆ ಮಾರ್ಗದರ್ಶಕ. ಗುರುಗಳ ಪೂಜೆ ಹೇಗೆ ಮಾಡಬೇಕು, ಇದು ನಮ್ಮ ದಿನಚರ್ಯದ ಕಾರ್ಯಕ್ರಮಗಳು ಹೇಗೆ ಮಾಡಬೇಕು. ಈಗ ಅಕ್ಕಮಾದಿಗಳು ಹೇಳ್ತಾಳ, ಜಂಗಮವೇ ಅತ್ತೆ ಮಾವಂದ ಅಂತ ದಿನ ಬಂದು ಕಾಡ್ತಾರ, ಬೇಡ್ತಾರ ಅಂತಕ್ಕಂಥ ವಿಷಯ ಇಟ್ಕೊಂಡು ಅಕ್ಕಮಾದಿ ಹೇಳ್ತಾಳ, ಜಂಗಮೇ ಏನು ಅತ್ತೆ ಮಾವಂದ್ರು. ಇಲ್ಲಿ ಜಂಗಮ ಅಂದ್ರೆ ಫಕೀರರು, ಇಸ್ಲಾಂ ಧರ್ಮದಲ್ಲಿ ಫಕೀರರು ಅಂದ್ರೆ ಗುರುಗಳ ಹತ್ರ ಸೇವೆ ಮಾಡ್ತಕ್ಕಂಥದ್ದು ಜಂಗಮ ಅಂತೀವಿ. ಅದು ಫಕೀರ್ ಅಂತ ನಾವು ಕರಿತೀವಿ. ಗುರು, ಲಿಂಗ, ಜಂಗಮ, ಪಾದೋದಕ. ಗುರುವಿನ ಪಾದ ತೊಳೆದಂಥ ನೀರಿಗೆ ನಾವು ಪಾದೋದಕ ಅಂತ ಕರಿತೀವಿ. ಆದರೆ ಇಸ್ಲಾಂ ಧರ್ಮದಲ್ಲಿ ಹಜರತ್ ಮೊಹಮ್ಮದ್ ಪೈಗಂಬರ್ಗಿಂತಲೂ ಪೂರ್ವದಲ್ಲಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅಂತ ಹೇಳಿ ಒಬ್ಬ ಪೈಗಂಬರಾಗಿ ಹೋದರು. ಅವರಿಗೆ 80 ವರ್ಷದ ಮಗ, 80 ವರ್ಷ ವಯಸ್ಸಿನ ನಂತರ ಒಂದು ಗಂಡು ಮಗು ಹುಟ್ಟಿತ್ತು. ಅವರ ಹೆಸರು ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ. ಆ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರಿಗೆ ಆ ತಾಯಿ ಹೆಸರು ಹಾಜರ. ಇಬ್ರಾಹಿಂ ಅಲೈಹಿಸ್ಸಲಾಂ ಹೆಂಡತಿ ಹೆಸರು ಬೀಬಿ ಹಾಜರ. ಆ ಬೀಬಿ ಹಾಜರಾಗ ಯಹೂದಿಗಳು ಕೊಲೆ ಮಾಡಲಿಕ್ಕೆ ಬೆನ್ನತ್ತಿದ್ರು. ಉಡಿಯಲ್ಲಿ 1 ವರ್ಷದ ಕೂಸು ತಗೊಂಡು ಆ ಸಫಾ ಮರುವ ಏನು ಉಸುಕಿನ ಪ್ರದೇಶಕ್ಕೆ ಓಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಿಂದೆ ಯಹೂದಿಗಳು ಕೊಲೆ ಮಾಡಲಿಕ್ಕೆ ಬೆನ್ನತ್ತಿದ್ರು. ಆ ಉಸುಕಿನ ದಿಕ್ಕದಲ್ಲಿ ಆ ತಾಯಿ ಮರೆಯಾದಾಗ ಆ ಯಹೂದಿಗಳು ವಾಪಸ್ ಹೋಗ್ತಾರೆ. ಅಲ್ಲಿ ಆ ಕೂಸಿಗೆ, ಆ ತಾಯಿಗೆ ನೀರಡಿಕೆ ಆಗ್ತದೆ. ಆ ನೀರು ನೋಡ್ತಾಳೆ, ಅಲ್ಲಿ ಉಸುಕಿನ ಪ್ರದೇಶ, ನೀರು ಎಲ್ಲಿ ಸಿಗಬೇಕು, ನೀರು ಕಾಣಂಗಿಲ್ಲ. ಆ ಬಿಸಿಲಿಗೆ ಝಳ ಏನು ಕಾಣ್ತದೆ, ಬಿಸಿಲು ಕುದುರೆ ಏನಂತೀವಿ ನಾವು, ಆ ಝಳಕ್ಕೆ ನೀರನ್ನು ತಿಳಿದು ಆ ಕೂಸಿಗೆ ಮಲಗಿಸಿ ನೀರು ಕುಡಿಬೇಕಂತ ಓಡ್ತಾಳೆ. ಕೂಸು ಚಿಗಾಡಿ ಚಾಲು ಮಾಡ್ತಾ, ಯಾಕಂದ್ರೆ ಸುಡ್ತಿರ್ತದ ಉಸುಕ, ಬೆನ್ನು ಸುಡ್ತಿರ್ತದ. ಅದು ಕೂಸು ಚಿಗಾಡಿ 1 ವರ್ಷದ ಕೂಸು ಚಿಗಾಡಿ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತದೆ. ಅಳ್ಳಿಗೆ ಪ್ರಾರಂಭ ಮಾಡಿದ ಕೂಡಲೇ ತಾಯಿ ಕರಳು ಕೇಳಂಗಿಲ್ಲ, ಮತ್ತೆ ಓಡಿ ಬಂದು ಎತ್ಕೋತಾಳ, ಸಮಾಧಾನ ಮಾಡ್ತಾಳ, ಮತ್ತೆ ಮಲಗಿಸ್ತಾಳ. ಹೀಗೆ 7 ಸಲ ಓಡ್ತಾಳ. ಕೊನೆಗೆ ನಾನು ಸತ್ರ ಸಾಯಿಬು, ಸತ್ರ ನನ್ನ ಕೂಸಿಗೆ ಯಾರು ನೋಡಬೇಕು, ಎಷ್ಟಾ ಕಾಲಕ್ಕೆ ನಾನು ನೀರು ಕುಡಿದು ಬರ್ಬೇಕು ಅಂತ ಹೇಳಿ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳ. ಆ ಕೂಸು ಜೋರಾಗಿ ಹತ್ತು ತನ್ನ ಕಾಲಿನ ಹಿಂಬಡ ನೆಲಕ್ಕೆ ತಿಕ್ಕಿದ ಕೂಡಲೇ ಒಂದು ನೀರಿನ ಬುಗ್ಗೆ ಹಾರಿ ಬಂದ್ಬಿಡ್ತು.
ತಾಯಿ ನೋಡ್ತಾಳ ಬುಕ್ಕಿಯನ್ನ ನೋಡಿ, ಆ ತಾಯಿಯ ನೋಡ್ತಾಳ, ಹಾರಿ ಬಂದ ಕೂಡಲೇ ಹೊಳ್ಳಿ ನೋಡ್ತಾಳ, ನೋಡಿ ಆ ನೀರನ್ನು ನೋಡಿ ಓಡಿ ಬರ್ತಾಳ, ಕೂಸಿನ ಎತ್ಕೋತಾಳ, ನೀರು ಕುಡಿತಾಳ, ಮತ್ತು ಮಕ್ಕದ ಕಡೆ ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾಳ, ಕಾಬಾದ ಕಡೆ ಬರ್ತಾಳ. ಬಂದ ಕೂಡಲೇ ಆ ನೀರು ಒಂದು ಹರಿಯಾಗಿ ಬಂದು ಹತ್ಬಿಡ್ತದ. ಹರಿಯಾಗಿ ಬಂದು ಹತ್ಕೊಳ್ಳೆ ಹೀಗೆ ನೋಡಿ ಆ ತಾಯಿ ಬಿಬಿ ಹಾಜರ ಅವ್ರು ಹೇಳ್ತಾರ, ಏ ಯಾವ ಜಮ್ ಏ ನೀರು ನಿಂತುಕೋ. ಒಂದು ಅರಬ್ಬಿ ಶಬ್ದ, ಏ ಯಾವ ಜಮ್ ಏ ನೀರು ನಿಂತುಕೋ. ಆ ನೀರು ಒಂದು ಭಂಡಾಕಾರವಾಗಿ ನಿಂದಿರ್ತದ. ಆ ನೀರು ಯಾರು ಕುಡಿಯಂಗಿಲ್ಲ ಅವರು ಹಜ್ಜಾಗೋದಿಲ್ಲ. ಅದು ಗುರುಗಳ ಪಾದದಿಂದ, ಇದು ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರ ಪಾದಗಳಿಂದ ಬಂದಂಥ ಪಾದೋದಕ. ಇದು ಪಾದೋದಕ, ಅದು ಗುರುಗಳ ಪಾದಗಳು ತೊಳೆದಂಥ ನೀರು ಪಾದೋದಕ. ಇನ್ನ ಗುರು ಲಿಂಗ ಜಂಗಮ ಪಾದೋದಕ. ರುದ್ರಾಕ್ಷಿ ಮಹಿಮೆ ಬಹಳ ಉದ್ದಕದ, ಜಾಸ್ತಿ ಹೇಳೋದು ಬೇಕಾಗಿಲ್ಲ. ಮನುಷ್ಯನ ಮೇಲೆ ಯಾವುದೇ ಪೈಶಾಚಿಕ ಶಕ್ತಿ ಕಷ್ಟ ದೃಷ್ಟಿ ಬೀಳಬಾರದು ಅಂತ ಹೇಳಿ ತಿಳ್ಕೊಂಡು ಗುರುಗಳ ಹಸ್ತದಿಂದ ಕಟ್ಟಿಕೊಂಡಂತಹ ಕಾಯಿಗೆ ರುದ್ರಾಕ್ಷಿ ಅಂತ ಹೇಳಿ ತಿಳ್ಕೊಂಡು ಸಾಕು. ಅದು ನಮ್ಮ ಇಸ್ಲಾಂ ಧರ್ಮದಲ್ಲಿ ತಸ್ಮಿ ಅಂತೇಳಿ ಉಪಯೋಗ ಮಾಡ್ತೀವಿ. ಈಗ ನಮ್ಮ ತಾತನವರು ಜಪ ಮಾಡೋದು ರುದ್ರಾಕ್ಷಿ ಮಣಿನೇ, ಅದು ತಸ್ಮಿ ಅಂತ ಉಪಯೋಗ ಮಾಡ್ತೀವಿ, ಜಪ ಮಣಿ ಅಂತ ಉಪಯೋಗ ಮಾಡ್ತೀವಿ. ಗುರು ಲಿಂಗ ಜಂಗಮ ಪಾದೋದಕ ರುದ್ರಾಕ್ಷಿ ವಿಭೂತಿ ಭಸ್ಮ. ವೀರಶೈವ ಧರ್ಮದವರು ಸುಟ್ಟು ಭಸ್ಮ ಹಚ್ಕೋತಾರ, ನಾವು ತೈದು ಭಸ್ಮ ಹಚ್ಕೋತೀವಿ. ಅದೇ ಕಟ್ಟಿಗೆ ತೈದು ಗಂಧ ಅಂತ ಹೇಳಿ ಹಚ್ಕೋತೀವಿ. ಎರಡೂ ಒಂದೇ, ಏನು ವ್ಯತ್ಯಾಸ ಇಲ್ಲ. ಇನ್ನು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಅಂತ ಎದಕ್ಕಂತೀರಿ ನೀವು? ದೇವರಿಗೆ ಹೇಳಿಕೊಟ್ಟದ್ದು ಪ್ರಸಾದ. ನೀವು ಶುಚಿರ್ಭೂತರಾಗಿ ಸ್ನಾನ ಮಾಡಿ ದೇವರ ನಾಮಸ್ಮರಣೆ ಮಾಡಿ, ಈಗಪ್ಪ ಇದು ನಿಂದು ಅಂತ ಹೇಳಿ ಅನ್ನ ಬಾಯಾಗ ಹಾಕೊಂಡು ಅದು ಪ್ರಸಾದ. ಈಗ ನೀ ಕೊಟ್ಟದ್ದು ಅಂತ ಹೇಳಿ ತಿಳ್ಕೊಂಡು ಬಾಯಾಗ ಹಾಕೊಂಡ್ರು ಪ್ರಸಾದ. ಅದಕ್ಕೆ ಪ್ರಸಾದ ಸ್ವೀಕಾರ ಮಾಡುವಾಗ ದೇವರ ನಾಮಸ್ಮರಣೆ ಮಾಡಿ ಪ್ರಸಾದ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ನಾವು ಊಟ ಮಾಡುವಾಗ ಬಿಸ್ಮಿಲ್ಲಾ ಅಂತ ಹೇಳಿ ಊಟ ಮಾಡ್ತೀವಪ್ಪ, ಇದು ನಿಂದು, ಇದು ಪ್ರಸಾದ. ಮತ್ತೆ ಮಾರಿ ತಕ್ಕೊಳ್ಳೋದು ಎಲ್ಲರ ಈ ಕಡೆ ಕಾಲ ಈ ಕಡೆ ತೊಳ್ಕೊಂಡು ಬ್ಯಾಳಿ ಮ್ಯಾಗ ಕೂತ್ ತಿಂದ್ರೆ ಅದು ಕೂಳಗಿ ಪ್ರಸಾದಕ್ಕೂ ಇಷ್ಟು ವ್ಯತ್ಯಾಸ ಅದ. ಅದಕ್ಕೆ ಶುಚಿರ್ಭೂತರಾಗಿ ಸ್ನಾನ ಮಾಡಿ ಮುಖ ಸರಿಯಾಗಿ ತೊಳ್ಕೊಂಡು ನಿಮ್ಮ ಧರ್ಮದ ಪ್ರಕಾರ ವಿಭೂತಿ ಹಚ್ಚೋರು ಏನಾರ ಮಾಡಿ ಒಟ್ಟು ಮಾಡ್ರಿ, ದೇವರ ನಾಮಸ್ಮರಣೆ ಮಾಡಿ, ಅದು ಏನು ಬಾಯಾಗಿ ಇಟ್ಕೋತೀರಿ, ಯಪ್ಪ ಇದು ಕೊಟ್ಟದ್ದು ನಿಂದು ಅಂತ ಹೇಳಿ ಮಾಡಿದ್ರೆ ಅದು ಪ್ರಸಾದ. ಇನ್ನು ಮಹಾಮಂತ್ರ ಓಂ ನಮಃ ಶಿವಾಯ, ಇದು ಪಂಚಾಕ್ಷರಿ ಮಂತ್ರ. ಪಂಚಾಕ್ಷರಿ ಮಂತ್ರ ಅಂತ ತಿಳ್ತೀವಿ ನಾವು. ಯಾರು ಓಂ ನಮಃ ಶಿವಾಯ ಅನ್ನಂಗಿಲ್ಲ ಅವರು ವೀರಶೈವರಲ್ಲ. ಯಾರು ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಅನ್ನಂಗಿಲ್ಲ ಅವರು ಮುಸಲ್ಮಾನರಲ್ಲ. ಇವರು ಪಂಚಾಕ್ಷರಿ, ಇವರು ಪಂಚಾಕ್ಷರಿ. ಎಲ್ಲಿ ವ್ಯತ್ಯಾಸ ಅದ ಹೇಳ್ರಿ? ಒಂದು ಬಸವಣ್ಣನವರ ಕಾಲದಾಗ ಅಂತ ಬೆಟ್ಟ ಎಂಥ ವ್ಯಕ್ತಿತ್ವ ನೋಡಿ ಬಸವಣ್ಣನ ಕರ್ಮಭೂಮಿದು, ಎಂಥ ವ್ಯಕ್ತಿತ್ವ ಬಸವಣ್ಣಂದು. ಯಾಕಂದ್ರೆ ನಾನು ಬಸವಣ್ಣನ ಭಾಳ ಫಾಲೋವರ್ ಅದೀನಿ. ಯಾವುದೇ ಧರ್ಮ ಸಂಬಂಧ ಇಲ್ಲ ಬಸವಣ್ಣಗೆ. ನೀವು ತಿಳ್ಕೊಂಡಿರ್ಬೇಕು ಲಿಂಗಾಯತರು ಬಸವಣ್ಣವರು ಅಂತ ಹೇಳಿ. ಎಲ್ಲ ಈ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯ ಬಸವಣ್ಣ. ಯಾರು ಅವರನ್ನು ಭೇದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಬಸವಣ್ಣನ ಕಾಲದ ಒಂದು ಘಟನೆ ಹೇಳ್ತೀನಿ. ಭದ್ರ ಅಂತಕ್ಕಂಥ ಒಬ್ಬ ಕಳ್ಳ, ಅವನ ಹೆಂಡತಿ ಬಸವಣ್ಣನವರ ಧರ್ಮಪತ್ನಿಯಾದ ನೀಲಮ್ಮನವರ ಕಿವಿಯಲ್ಲಿದ್ದ ಲೋಲೆಗಳನ್ನು ನೋಡಿ, ನೀ ಆ ಲೋಲೆ ಬಸವಣ್ಣನ ಹೆಂಡತಿಯ ಲೋಲೆಗಳು ತಂದು ಕೊಟ್ಟರೆ ನಿನಗೆ ಕೂಳಾಗ್ತೀನಿ, ಇದಕ್ಕಾದ್ರೆ ಊಟ ಕೊಡೋದಿಲ್ಲ ಅಂತ ಹೇಳ್ತೀರಿ. ಜಗಳ ತೆಗೆದಾಗ ಇವ ಹೆಂಡತಿ ಮಾತು ಯಾರು ಕೇಳಂಗಿಲ್ಲ. ಎಲ್ಲರೂ ನಾವೆಲ್ಲ ಹೆಂಡತಿ ಮಾತು ಕೇಳೋರು ಇದೀವಿ. ಒಂದು ಕಡೆ ಕೇಳಿದ್ರೆ ಹೆಂಡತಿ ಮಾತು ಯಾರು ಕೇಳೋರು ಕೈ ಹತ್ತಿರ ಅಂದ್ರೆ ಹೊಸ ಮಂದಿ ಎತ್ತಿದ್ರು. ಒಬ್ಬ ಕೂತಿದ್ದ, ಅವ್ನು ಕೇಳಿದೆ ಎಲ್ಲರೂ ಎತ್ತರ ನೀ ಯಾಕೆ ಎತ್ತಿಲ್ವಪ್ಪ? ನಾ ಹೆಂಡತಿ ಕೇಳಿ ಹೇಳಕ್ಕೆ ಎತ್ತಬೇಕಂತ ಕೂತಿದ್ರಿ ಅಲ್ಲ. ಇಂಥ ಜನರು ಅದಾರ. ಅದಕ್ಕೆ ಅವಾಗ ಆ ಭದ್ರ ಏನು ಮಾಡ್ತಾನ, ಆ ಬಸವಣ್ಣನ ಮಹಾಮನಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾನ. ಅಲ್ಲಿ ಭವಿಗಳಿಗೆ ಪ್ರವೇಶವಿಲ್ಲ ಅಂತ ಬೋರ್ಡ್ ಇರ್ತದೆ. ಯಾಕಂದ್ರೆ ಯಾರು ಕೊರಳಲ್ಲಿ ಲಿಂಗ ಇಲ್ಲ ಅವರಿಗೆ ಒಳಗೆ ಪ್ರವೇಶ ಇಲ್ಲ ಅಂತ ಹೇಳಿ ಬೋರ್ಡ್ ಹಾಕಿರ್ತಾರ. ಅವಾಗ ಅವ ಹೇಳ್ತಾನ, ಒಂದು ಧಾರ್ಯಾದ ಕಲ್ಲು ತಗೊಂಡು
ಒಂದು ಕೆಂಪು ವಸ್ತ್ರ ತಗೊಂಡು ಕಟ್ಕೊಂಡು ಕೊಳ ಕಟ್ಕೊಂಡು ಒಳಗೆ ಪ್ರವೇಶ ಮಾಡ್ತಾನೆ. ಹಡಪದ ಅಪ್ಪಣ್ಣ ನಿಂತಿರ್ತಾನೆ ಗೇಟ್ನಾಗ ತಳವಾಗದಾಗ ಅವನು ಕೊರಳಲ್ಲಿ ನಿಂತಿದ್ದ ಲಿಂಗ ನೋಡಿ ನಡಿ ಒಳಗಂತ ಕಳಿಸ್ತಾನ. ಪ್ರಸಾದ ಆಗ್ತದ, ಎಲ್ಲ ಮುಗಿತದ, ಭಕ್ತ ಮುಳುಗ್ತದ. ಭಕ್ತ ಮುಳುಗಿರು ಪ್ರಸಾದ ಮಾಡ್ಕೋತಾನ. ರಾತ್ರಿ 10-11 ಆಗ್ತದ. ಅವಾಗ ಎಲ್ಲರೂ ಗಾಢ ನಿದ್ರೆಯಲ್ಲಿ ಮಲ್ಕೊಂಡು ಬಿಟ್ಟಿರ್ತಾರ. ಅವಾಗ ಇವ ಹೋಗ್ತಾನ. ಭದ್ರ ಹಗರ ನೀಲಾಂಬಿಕೆ ತಾಯಿ ಮನ್ಕೊಂಡಿರ್ತಾಳ, ಬಸವಣ್ಣನವರು ಮನ್ಕೊಂಡಿರ್ತಾರೆ, ಅವ್ರಿಗೆ ನಿಂತು ಹತ್ತಿರ್ತದ. ಸಾವಕಾಶ ಕೈ ಹಾಕಿ ಆ ಲೋಲೆಗಳ ತಕ್ಕೋತಾನ. ಮತ್ತೆ ಇವನ ಆಸೆ ಹೆಚ್ಚಾಗ್ತದ. ಆ ಕೊಳಲಿರ್ತಕ್ಕಂಥ ತಾಳಿ ಬಹಳ ಚಂದ ಬೆಳೀತಿರ್ತದ. ಇದನ್ನ ಯಾಕೆ ಕೊಡಬಾರ್ದು ಅಂತ ಹೇಳಿ ಹಗರ ಕೈ ಹಾಕಿದಾಗ ಆ ತಾಳಿ ಕೈ ಹಾಕಿದಾಗ ಆ ತಾಯಿಗೆ ಎಚ್ಚರ ಆಗಿಬಿಡ್ತದೆ. ಇಲ್ಲಮ್ಮ ಎಚ್ಚರ ಆದ ಕೂಡಲೇ ನೋಡ್ತಾರೆ ಕಳ್ಳ ಕಳ್ಳ ಅಂತ ಹೇಳಿ ಕೂಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ಬಸವಣ್ಣವ್ರಿಗೆ ಎಚ್ಚರ ಆಗ್ತದೆ. ನೋಡ್ತಾರೆ ಎಲ್ಲಿ ಕಳ್ಳ ಎಲ್ಲಿ ಅಂತ ಕೇಳ್ತಾರೆ. ಮೂಲ್ಯಾಗ ನಡ್ಕೊಂಡು ನಿಂತಿರ್ತಾನೆ. ಪ್ರಧಾನಮಂತ್ರಿ ಕೈಯಾಗ ಸಿಕ್ಕಿದೆ, ಮತ್ತೆ ಯಾರ ಕೈಯಾಗ ಸಿಕ್ಕಿಲ್ಲ, ನನ್ನ ಬೆಲ್ಲೆ ಆಗ್ತದೆ ಅಂತ ಹೇಳಿ ನಡ್ಕೋತ ಥರ ನಡ್ಕೊಂಡು ನಿಂತಿರ್ತಾನ. ಎಲ್ಲಿ ಕಳ್ಳ ಅಂತ ಬಸವಣ್ಣ ಕೇಳಿದಾಗ ಗೋ ಅಲ್ಲಿ ನಿಂತ ನೋಡಿ ಕಳ್ಳ ಅಂತ ಹೇಳಿದಾಗ ಹೀಗೆ ನೋಡಿ ಇವನು ಕಳ್ಳನೇ. ನೋಡಿ ಬಸವಣ್ಣನ ಇಂಥ ಗುಣ. ಇವನು ಕಳ್ಳನೇ, ಒಡಲಿದ್ದ ಸತಿ ಎಂದು ನಂಬಿದ್ದನಯ್ಯ, ಕೈ ಹಿಡಿದು ಸಜ್ಜನೇ ಎಂದು ಮೆಚ್ಚಿದ್ದನಯ್ಯ. ಅಯ್ಯೋ ನನ್ನ ಅಯ್ಯನ ಕೈ ನೊಂದಿತ್ತು, ತೆಗೆದುಕೊಡ ಚಾಂಡಾಲಗಿತ್ತಿ. ಕಳ್ಳನ ಮನೆಗೊಬ್ಬ ಕಳ್ಳ ಬಂದಿರಲು ಕೂಡಲ ಸಂಗಮದಲ್ಲಿ ಮತ್ತಾರು ಬರೋಳೆ ಅಂತ ಹೇಳ್ತಾನೆ. ಎಂಥ ಉದಾತ್ತವಾದಂಥ ಮನಸ್ಸು. ಕಳ್ಳನ ಮನೆಗೆ ಬಂದು ಕಳು ಮಾಡಕ್ಕೆ ಬಂದ್ರೆ ಅವ ಕಳ್ಳಲ್ಲ, ನಿಜವಾಗಿ ಕೂಡಲ ಸಂಗಮ ದೇವ ಅಂತ ಹೇಳ್ತೀನಿ. ಅಂಥ ಭಾವನೆಗಳನ್ನು ವ್ಯಕ್ತಪಡಿಸಿದಂಥ ಬಸವಣ್ಣನ ನಾವು ಕೃತಾರ್ಥರಾಗಬೇಕು. ಅವರ ಮಾರ್ಗದರ್ಶನದಲ್ಲಿ ಆ ವಚನಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರು ಓದಿದ್ರೆ ನಮ್ಮ ಜೀವನ ಸಾರ್ಥಕವಾದಂತ ಹೇಳುತ್ತಾ ನನ್ನ ಮಾತಿಗೆ ಒಂದು ಕೊಡ್ತೀನಿ. ಈ ಸುಂದರವಾದ ವೇದಿಕೆಯಲ್ಲಿ ಸಮನ್ವತೆಯ ಜಗದ್ಗುರುಗಳಾಗಿದ್ದ ಅವರಿಗೆ ತಮ್ಮ ಉತ್ತಮ ಉಪನ್ಯಾಸವನ್ನು ನೀಡಿದ್ದ ಶ್ರೀಯುತ ಹಜರತ್ ಸೈಯದ್ ಶಹಾ ಮುಸ್ತಾಫಾ ಖಾದ್ರಿಯವರು ಜಗದಾಚಾರ್ಯರಿಂದ ಕಾರಣದ ಆಶೀರ್ವಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರ ಉಪನ್ಯಾಸಕ್ಕಾಗಿ ನಿಮ್ಮ ಜೋರಾದ ಚಪ್ಪಾಳೆ ಬರಲಿ. ಇವತ್ತು ವೇದಿಕೆಯ ಮೇಲೆ ಬಸವ ಕಲ್ಯಾಣದ ಮುಖಂಡರು ಆಗಿರುವಂತ ಶರಣು ಪೆದ್ದೆ ಯುವ ಮುಖಂಡರು ಬಸವ ಕಲ್ಯಾಣ ದಂಪತಿ ಸಮೇತವಾಗಿ ಬಂದು ಆಶೀರ್ವಾದವನ್ನ ಪಡ್ಕೋಬೇಕು. ನಮ್ಮ ವೀರಣ್ಣ ಶಾಂತಪ್ಪ ಶೀಲವಂತ ಅವರಿಗೆ 71ನೇ ವರ್ಷದಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ.